ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಗಣರಾಜ್ಯ ಎಂಬುದು ದೇಶಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿಗೂ ಮತ್ತು ನಮ್ಮಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಇದರ ಅನ್ವಯವಾಗುತ್ತೆ. ಇವತ್ತಿನ ಜೀವನದಲ್ಲಿ ಏಳು ಬೀಳುವುದು ಇದ್ದೇ ಇರುತ್ತೆ. ಹಾಗೆ ನಾವು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಇವತ್ತು ಈ ಸ್ಥಳದಲ್ಲಿ ಬಂದು ಹೇಳ್ತಿರೋದಿಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನುಣ್ಣಗೆ ಆದಂಥ ಗುಂಡನೆ ಕಲ್ಲುಗಳು ಇವೆ, ಹಾಗೆ ಒರಟಾದ ಕಲ್ಲುಗಳಿವೆ. ಹೇಗೆ ನೋಡಿ, ಇವೆಲ್ಲ ಗುಂಡು ಗುಂಡಾಗಿ ಇವೆಲ್ಲ ಹೇಗೆ ಪರಿವರ್ತನೆ ಆಗುತ್ತೆ ಅಂತಂದರೆ, ಮಳೆಗಾಲದಲ್ಲಿ ನೀರು ಹರಿದು ಬರುವ ಒಂದು ರಭಸಕ್ಕೆ ಕಲ್ಲುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅವುಗಳಲ್ಲಿ ಚೂಪಾದ ಕಲ್ಲುಗಳೇನಿರುತ್ತವಲ್ಲ ಅವೆಲ್ಲ ಒಡೆದು ನುಣ್ಣಗೆ ಆಗೋದಕ್ಕೆ ಕಾರಣವಾಗುತ್ತೆ. ಅಂದರೆ ಅಲ್ಲಿರುವಂಥ ಮರಳು ಅದಕ್ಕೆ ಒಂದು ಸ್ಯಾಂಡ್ ಪೇಪರ್, ಒಂದು ಪಾಲಿಶ್ ಪೇಪರ್ ಥರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಅವು ನುಣ್ಣಗೆ ಗುಂಡಗೆ ಅವುಗಳನ್ನು ನಾವು ಇಷ್ಟಪಡುವ ರೀತಿ ಕಲ್ಲುಗಳು ಬದಲಾವಣೆ ಆಗ್ತವೆ. ಅವುಗಳನ್ನ ನಮ್ಮ ಮನೆಯಲ್ಲೂ ಕೂಡ ಇಟ್ಟುಕೋತೀವಿ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಕೆಟ್ಟಿರುವಂತಹ ಜೀವನಕ್ಕೆ ಅನೇಕ ವ್ಯಕ್ತಿಗಳು ಅಥವಾ ಕೆಲವೊಂದು ಘಟನೆಗಳು ಅವುಗಳನ್ನು ಪಾಲಿಷ್ ಮಾಡೋಕೆ ಬರ್ತಾವೆ. ಆ ಪಾಲಿಷ್ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ನಾವು ಅವುಗಳಿಂದ ಸರಿಯಾಗಿ ಪಾಠಗಳನ್ನು ಕಲಿತುಬಿಟ್ರೆ ನಮ್ಮ ಜೀವನ ಕೂಡ ಚೆಂದ ನುಣ್ಣಗೆ ಗುಂಡಗೆ ಆಗೋಕ್ಕೆ ಕಾರಣವಾಗ್ಬೋದು. ಅದಕ್ಕೋಸ್ಕರ ಸಿಕ್ಕಂಥ ಅವಕಾಶಗಳನ್ನು ಕಳ್ಕೊಳ್ಬೇಡಿ, ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ, ಅವುಗಳಿಂದ ಗೆದ್ದು ಬಂದು ಜೀವನದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಲಿತ್ಕೊಳ್ಳಿ.